ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊಟಿಗೆ ರೈಡ್. ಈಗ ಸುಳ್ಯ ಕ್ರಾಸ್ ಆಗಿ ಚೂರು ಎದುರು ಬರ್ತಿದ್ದೇವೆ. ಹತ್ರ ಅರಂತೋಟ ಹತ್ರ ಬಂದೆವು. ಇವತ್ತು 4 ಜನ ರೈಡಿಗೆ. ಎದುರು ನೋಡಿ ನಮ್ಮ ಗಿರೀಶ್ ಭಾಯ್ ಇದ್ದಾರೆ, ವೀಕೆಂಡ್ ಆನ್ ವೀಲ್ಸ್. ಹಿಂದೆ ಮಿರರಲ್ಲಿ ನೋಡ್ಬೋದು ನಮ್ಮ ಅನ್ವೇಶ್ ಭಾಯ್ ಇದ್ದಾರೆ. ಲಾಸ್ಟ್ ಚಿಕ್ಕಮಂಗ್ಳೂರು ಸೀರೀಸಲ್ಲಿ ಬಂದಿದ್ದಾರೆ, ಕ್ಲಾಸಿಕ್ 350 ಅವರಿದ್ದಾರೆ. ಮತ್ತು ನಮ್ಮ ಮಧು ಭಾಯ್ ಬರ್ತಿದ್ದಾರೆ, ಅವರು ಬ್ಯಾಂಗ್ಳೂರಲ್ಲಿದ್ದಾರೆ. ಸೊ ಅವರು ಡೈರೆಕ್ಟ್ ಮೈಸೂರಿಗೆ ಬಂದು ಅಲ್ಲಿ ನಾವು ಮೀಟಪ್ ಆಗ್ತಿದ್ದೇವೆ. ಸೊ ಕರೆಂಟ್ಲಿ ನಾವು 3 ಜನ ಹೋಗ್ತಿದ್ದೇವೆ ರೈಡಿಗೆ ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್. ಸೊ ಇವತ್ತು ಸ್ವಲ್ಪ ಸೆಟಪ್ ಚೇಂಜ್ ಕಾಣ್ಬೋದು ನಿಮಗೆ. ಗೋಪ್ರೋ ಆ್ಯಂಗಲಲ್ಲೂ ಚೂರು ಚೇಂಜ್ ಕಾಣ್ಬೋದು. ಯಾಕೆಂತ ಹೇಳಿದರೆ ನಾನು ಹೆಲ್ಮೆಟ್ ಚೇಂಜ್ ಮಾಡಿದೆ, KYT NF-R ಪರ್ಚೇಸ್ ಮಾಡಿದೆ. ಸೊ ಅದಕ್ಕೆ ಈಗ ನಿನ್ನೆ ಎಲ್ಲ ಕೂತು ಗೋಪ್ರೋ ಎಲ್ಲ ಸೆಟ್ ಮಾಡಿ ಈಗ ಆ್ಯಂಗಲ್ ಹೇಗುಂಟು ಅಂತ ನೋಡಬೇಕು. ಹೇಗೆ ಆಡಿಯೋ ಸಹ ಗೊತ್ತಿಲ್ಲ, ಹೇಗೆ ಮೈಕ್ರೋಫೋನೆಲ್ಲ ಸೈಡಲ್ಲಿ ಇಟ್ಟಿದ್ದೇನೆ. ಸೊ ಹೋಪ್ಫುಲಿ ಕ್ಲಿಯರ್ ಬರ್ತಾ ಅಂತ ನೆನೆಸ್ಕೊಳ್ತಾನೆ ಆಡಿಯೋ ಎಲ್ಲ. ಸೊ ವಿಲ್ ಸಿ. ವಾವ್, ನೋಡಿ ಸಂಪಾಜೆ 6 ಕಿಲೋಮೀಟರ್ಸ್. ಫುಲ್ ಫಾಗ್ ಉಂಟು, ವೆದರ್ ನೈಸ್. ನೋಡಿ ಎಷ್ಟೊತ್ತಿರ್ತವೆ ನೋಡುವ ಈ ವೆದರ್, ಹೀಗೆ ಫಾಗಿ ವೆದರ್. ವಾವ್, ಈ ಫಾಗ್ ವೆದರಲ್ಲಿ ಟ್ರಾವೆಲ್ ಮಾಡೋದು ತುಂಬ ಸಮಯ ಆಯಿತು. ವೆರಿ ಗುಡ್ ವೆದರ್ ಟು ರೈಡ್. ಈವನ್ ಅದೇ ಟೆಂಪರೇಚರ್ಸ್ ಒಳ್ಳೆ ಕೂಲ್ ಉಂಟು. ಈಗ ಅರೌಂಡ್ 27-28 ಇರ್ಬೋದು. ಈಗ ಒಳ್ಳೆ ಪ್ರೆಸೆಂಟ್ ವೆದರ್ ರೈಡಿಂಗಿಗೆ. ಎಸ್, ಸಂಪಾಜೆ ಘಾಟ್. ನಮ್ಮ ರೈಡರ್ಸ್ ನೋಡಿ, ಗಿರೀಶ್ ಭಾಯ್, ಅನ್ವೇಶ್ ಆ್ಯಂಡ್ ಮೀ. ಸೂನ್ ಮಧು ಭಾಯ್ ವಿಲ್ ಬಿ ಜಾಯ್ನಿಂಗ್, ಬಟ್ ಅದು ಮೈಸೂರಲ್ಲಿ, ಇಲ್ಲಿ ಈಗಲ್ಲ. ಈ ರೋಡಲ್ಲೊಂದು ಅರ್ಲಿ ಮಾರ್ನಿಂಗ್ ಟೈಮ್ ಬರೋದೊಂದು ಭಾರಿ ಖುಷಿ ಸಂಪಾಜೆ ಘಾಟಲ್ಲಿ. ಒಂದಂತ ಹೇಳಿದರೆ ವೆದರ್, ಮಡಿಕೇರಿ ವೆದರ್ ಗೊತ್ತುಂಟಲ್ಲ ಬೆಳಿಗ್ಗೆ ಹೇಗಿರ್ತದೆ ಅಂತ. ದ ಸೆಕೆಂಡ್ ಒನ್ ಈಸ್ ಲೈಕ್ ಈಗ ಸ್ವಲ್ಪ ಸಣ್ಣ ಮೇಲೆ ಬಂದ ನಂತರ ಆ ಫ್ಲ್ಯಾಶ್ ಬರ್ತದೆ. ನೋಡುವ, ಅದು ಇವತ್ತು ಸಿಗ್ತಾ ಗೊತ್ತಿಲ್ಲ, ವಿಲ್ ಸಿ. ಸ್ವಲ್ಪ ಕ್ಲೌಡಿ ವೆದರ್ ಉಂಟು. ಇನ್ನು ಮೊನ್ನೆ ಮಳೆ ಬಂದಿತ್ತು ಅಂತ ಸುದ್ದಿ ಇಲ್ಲಿ. ನಾಟ್ ಶೋರ್ ಇವತ್ತು ಹೇಗೆ ಇರ್ತದೆ ಅಂತ. ನಮ್ಮ ಸೇಫ್ಟಿಗೆ ಒಂದು ರೈನ್ ಕೋಟ್ ಇಟ್ಕೊಂಡಿದ್ದೇವೆ. ವಿಲ್ ಸಿ ಹೇಗೆ ಅಂತ. ಮಳೆ ಬಂದರೆ ಪ್ರಾಬಬ್ಲಿ ಈ ವರ್ಷದ ಫಸ್ಟ್ ರೈನ್ ಇದು. ಸೊ ಇದು ಸಂಪಾಜೆ ಘಾಟ್ ನನ್ನ ಫೇವರೆಟ್ ಸ್ಟ್ರೆಚ್. ಇನ್ನೊಂದು ಫುಲ್ ರಬ್ಬರ್ ಪ್ಲಾಂಟೇಶನ್, ದಟ್ ಟು ಇನ್ ದಿಸ್ ಬ್ಯೂಟಿಫುಲ್ ವೆದರ್. ಒಂದು ಬ್ಲಿಸ್ ಅಂತ ಹೇಳ್ಬೋದು. ಆ್ಯಂಡ್ ಲೆಫ್ಟ್ ಸೈಡಿಗೆ ಫುಲ್ ಸೀರೀಸ್ ಆಫ್ ಮೌಂಟೇನ್ಸ್ ಉಂಟು. ಎಸ್, ಸೊ ಮಡಿಕೇರಿಯಲ್ಲಿದ್ದೇವೆ, ಉಡುಪಿ ಗಾರ್ಡನ್. ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಒಳ್ಳೆ ಸೆಟ್ ಬ್ರೇಕ್ಫಾಸ್ಟ್. ಇಡ್ಲಿ, ದೋಸೆ, ಟೀ, ಕಾಫಿ ಎಲ್ಲ ಕುಡಿದು ಹೊಟ್ಟೆ ಗಟ್ಟಿ ಆಯಿತು. ಸೊ ಈಗ ಟುವರ್ಡ್ಸ್ ಮೈಸೂರು ಹೋಗ್ತಿದ್ದೇವೆ. ಗಂಟೆ 8:30. ಕುಶಾಲನಗರ ಬಂದೆವು. ಟ್ರಾಫಿಕ್ ಮಾತ್ರ ಹೆವಿ ಉಂಟು. ಗಂಟೆ 9 ಆಯಿತು. ಮೇ ಬಿ ಪೀಕ್ ಟೈಮ್ ಅಲ್ಲ ಕೆಲಸಕ್ಕೆ ಹೋಗುವ ಟೈಮು. ವೆದರ್ ನೋಡಿ, ಮಡಿಕೇರಿಯವರೆಗೆ ಒಳ್ಳೆ ಕೂಲ್ ಇತ್ತು. ಈಗ ಸ್ವಲ್ಪ ವಾರ್ಮ್ ಆಗಲಿಕ್ಕೆ ಶುರು ಆಯಿತು, ಬಟ್ ಸ್ಟಿಲ್ ಮ್ಯಾನೇಜಬಲ್, ಅಂಡರ್ ಕಂಟ್ರೋಲಲ್ಲೇ ಉಂಟು. ಬಟ್ ಸ್ಪೀಡ್ ಮೇಂಟೈನ್ ಮಾಡಲಿಕ್ಕಾಗೋದಿಲ್ಲ ಈ ಟೈಪಿನ ರೋಡ್ಸಲ್ಲಿ. ಅಂದರೆ ಎಂಥವರೊಂದು ಬರ್ತಾ ಇರ್ತದೆ, ಆಗಾಗ ಬ್ರೇಕ್ ಹಾಕಬೇಕು, ಎಕ್ಸಲೇಟರ್ ಕೊಡಬೇಕು. ಎಸ್, ಸೊ ಮೈಸೂರು ರೀಚ್ ಆದೆವು. ಮೈಸೂರು ಇಲ್ಲಿ ಈಗ ನಾವು ರೈಟ್ ತಗೊಂಡೆವು. ಇದೀಗ ನಂಜನಗೂಡು ಸೈಡಿಗೆ ಹೋಗ್ತದೆ. ನಂಜನಗೂಡಾಗಿ ಈಗ ನಮ್ಮ ಮಧು ಇಲ್ಲೇ ಜಂಕ್ಷನ್ ಅದಿದ್ದಾನೆ, ಚೂರೆದುರು ಬ್ಯಾಂಗ್ಳೂರು ಮತ್ತೆ ಬರುವಾಯ್ತು. ಈಗ ರಿಂಗ್ ರೋಡಲ್ಲಿ ಹೋಗಿ ಜಂಕ್ಷನ್ ಮೀಟ್ ಆಗಬೇಕು ಈಗ ಮಧುವನ್ನು. ಮತ್ತೆ ಒಟ್ಟಿಗೆ ಹೋಗುವ. ಎಸ್, ಸೊ ವಿಲ್ ಮೀಟ್ ವೆನ್ ಮಧು ಸಿಕ್ಕಿದಾಗ ಮತ್ತೆ ಕಂಟಿನ್ಯೂ ಮಾಡುವ. ವೆದರ್ ನೋಡ್ಬೋದು, ಫುಲ್ ಮೋಡ ಉಂಟು.
ಯಾಕೋ ಮಳೆ ಬರುವ ಸಂಭವ ಉಂಟು, ಎಲ್ಲ ಲಕ್ಷಣಗಳು ಕಾಣ್ತಾ ಉಂಟು. ನೋಡ ಮಳೆ ಬಂದರೆ ನಮ್ಮದು ಸ್ವಲ್ಪ ಪ್ರೊಸೀಜರ್ಸ್ ಉಂಟು. ಕೆಲವು ಗೋಪ್ರೋ ಮತ್ತು ಇದನ್ನೆಲ್ಲ ಚೂರು ವಾಟರ್ ಪ್ರೂಫಿಂಗ್ ಮಾಡಬೇಕು. ಈಗ ರೈನ್ ಕೋಟ್ ಎಲ್ಲ ತೆಗೆದಾಕಬೇಕು. ನೋಡ ಹೇಗೆ ಆಗ್ತದೆ ಅಂತ. ಯಾ ನಮಸ್ಕಾರ. ಸೊ ಮಧು ಬಂದ ಫೈನಲಿ. ಅವ ಪಾಪ ಬಂದೊಂದು ಅರ್ಧ ಗಂಟೆ ಆಯಿತು ನಮಗೆ ಕಾದುಕೊಂಡಿದ್ದಾನೆ. ಹೌಡಿ, ನಮಸ್ಕಾರ. ಎಸ್, ಇವನೇ ನಮ್ಮ ಕುತಂತ್ರಿಕ ಮಿಸ್ಟರ್ ಮಧು. ಸೊ ಈಗ ನಾವು ಮೈಸೂರು ಕ್ರಾಸ್ ಆಗಿ ಎದುರು ಹೋಗ್ತಿದ್ದೇವೆ. ಟ್ರಾಫಿಕ್ ನೋಡಿ ಹೇಗುಂಟು ಅಂತ. ಇಲ್ಲಿ ವಾಟ್ರಾಸಿ ಟ್ರಾಫಿಕ್ ಉಂಟು. ಸೊ ಈಗ ಮೈಸೂರು ಏರ್ಪೋರ್ಟ್ ಜಸ್ಟ್ ಕ್ರಾಸ್ ಆಯಿತು. ಇಲ್ಲಿ ರಾಜನಾಥ್ ಸಿಂಗ್ ಅವರು ಬರ್ತಿದ್ದಾರೆ. ಹಾಗೆ ಇಲ್ಲಿ ವಾಟ್ರಾಸಿ ಟ್ರಾಫಿಕ್ ಉಂಟು. ಪ್ಲಸ್ ವೀಕೆಂಡ್ ಆದ ಕಾರಣ, ಲಾಂಗ್ ವೀಕೆಂಡ್ ಆದ ಕಾರಣ ಇವನ್ ಊಟಿ ರೋಡ್ ಕೂಡ ಒಳ್ಳೆ ರಶ್ ಉಂಟು ಅಂತ ನಮ್ಮ ಹೋಟೆಲ್ನವ್ರು ಕಾಲ್ ಮಾಡಿ ಹೇಳಿದರು. ಸೊ ಅವ್ರು ಹೇಳಿದರು ಅಟ್ಲೀಸ್ಟ್ 5 to 6 hours ತಗೊಳ್ತದೆ ಅಂತ. ಬಟ್ ನಾಟ್ ಶ್ಯೂರ್ ಅದು ಡಾಡ್ಜ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದಾ ಆರ್ ಎಲ್ಸ್ ರಿಯಲಿ ಎಷ್ಟು ತಗೊಳ್ತದ. ವಿಲ್ ಹ್ಯಾವ್ ಟು ಫಿಗರ್ ಇಟ್ ಔಟ್ ಹೇಗೆ ಅಂತ. ಏನಾಯ್ತು ಗುರು, ಆಕ್ಸಿಡೆಂಟಾ ಏನೋ ಸೀನ್ ಆಗಿದೆ ಇಲ್ಲಿ. ಬಟ್ ನಾವು ಸೈಡಿಂದ ಎಸ್ಕೇಪ್ ಆಗುವ. ಬೈ ಹೆವಿ ಟ್ರಾಫಿಕ್ ಜಾಮ್ ಉಂಟು ಇವತ್ತು. ನೋಡಿ, ಲಾಸ್ಟ್ ಒಂದು 20-25 ನಿಮಿಷದಿಂದ ಹೀಗೆ ಹೋಗ್ತಿದ್ದಾವೆ. ನಂಜನಗೂಡು ಜಸ್ಟ್ ಪಾಸ್ ಆದೆವು. ನೋಡಿ, ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದನ್ನು ಬ್ಯಾರಿಕೇಡ್ ಹಾಕಿ ಎಲ್ಲ ಟ್ರಾಫಿಕ್ ಜಾಮ್ ಮಾಡಿ ಬಿಡ್ತಾರೆ. ಪ್ಲಸ್ ಆ ಇಲೆಕ್ಷನ್ನ ಅದು ಬೇರೆ, ಚೆಕ್ಕಿಂಗ್ ಬೇರೆ ಅಲ್ಲೆಲ್ಲಿ ಉಂಟು. ಪ್ಲಸ್ ಲಾಂಗ್ ವೀಕೆಂಡ್. ಹಾಂ, ಪ್ಲಸ್ ಈಗ ಸ್ವಲ್ಪ ವೆದರ್ ಸಹ ಸ್ವಲ್ಪ ಬಿಸಿ ಆಗ್ತಾ ಉಂಟು. ಮೋಡದ ಅಡ್ರೆಸ್ ಇಲ್ಲ ಈಗ. ಹಾಂ ಬೈ, ನೋಡಿ ಇದನ್ನು ನೋಡಿದ್ರೆ ನಮ್ಮ ಬೆಂಗಳೂರಿನ ಇದು ಸಿಲ್ಕ್ ಬೋರ್ಡ್ ಸಹ ಓಡಿ ಹೋಗ್ತದೆ, ಹಾಗೆ ಉಂಟು. ಓಕೆ, ಜಸ್ಟ್ ಒಂದು ನೋಡಿ ಎದುರು ಲಾರಿ ನೋಡಿ, ಅದರದ್ದೊಂದು ಅವಸ್ಥೆ ನೋಡಿ. ಸೊ ಓ ಬೈ, ಬೆಂಡು ಭಾಸ್ಕರ. ಸೊ ದಿಸ್ ಇಸ್ ಕಾಲ್ಡ್ ಬೆಂಡು ಭಾಸ್ಕರ ಲಾರಿ. ಅದನ್ನು ಬಿಟ್ಕೊಂಡು ಹೋಗ್ತಾರಲ್ಲ, ಅದು ಲೆಜೆಂಡ್. ಸೊ ನಮ್ಮದು ಲಂಚ್ ಆಯ್ತು ಇಲ್ಲಿ ಉಡುಪಿ ವೆಜ್ ಅಂತ. ಇಲ್ಲಿ ಗುಂಡ್ಲುಪೇಟೆ ಹತ್ರ ಆಗ್ತದೆ. ಇಲ್ಲೇ 1.5 ಗಂಟೆ ಆಯಿತು ನೋಡಿ. ನಾವಿಲ್ಲಿ 12:15 ಆಗುವಾಗ ಬಂದಿದ್ದೇವೆ. 1 ಗಂಟೆನೇ ಇಲ್ಲೇ ಇದ್ದೇವೆ. ವಿಷಯ ಅಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಉಂಟು. ಹಾಗೆ ಇಲ್ಲಿ ಎದುರು ಹೋಗಿ ಫುಡ್ ಹುಡ್ಕೋದಕ್ಕಿಂತ ಇಲ್ಲೇ ಚೂರೊತ್ತು ಇದ್ದು ಇನ್ನೂ ಒಂದು ಕಂಟಿನ್ಯೂಸ್ ಸ್ಟ್ರೆಚ್ ಹೊಡಿಬೋದು, ಹಾಗೆ ಪ್ಲ್ಯಾನ್. ಸೊ ಈಗ ಇನ್ನು ನಮ್ಮ ಊಟಿಗೆ ಸಾಧಾರಣ 70 ಕಿಲೋಮೀಟ್ರ್ ಉಂಟು, 70 ಕಿಲೋಮೀಟರ್ಸ್. ಸೊ ಗೂಗಲ್ ಮ್ಯಾಪ್ 70 ಕಿಲೋಮೀಟರ್ಸಿಗೆ 2.5 hours ತೋರಿಸ್ತಾ ಉಂಟು. ಸೊ ದ್ಯಾಟ್ ಮೀನ್ಸ್ ಒಂದು ಅಂದಾಜು ಮಾಡಿ ಟ್ರಾಫಿಕ್ ಹೇಗಿರ್ಬೋದು ಅಂತ. 2 hours 47 minutes ಏನೋ ತೋರಿಸ್ತಾ ಇತ್ತು ಈ 70 ಕಿಲೋಮೀಟರ್ಸಿಗೆ. ವೆದರ್ ಮಾತ್ರ ಹೀಗೆ ಉಂಟು, ಫುಲ್ ಕ್ಲೌಡಿ ವೆದರ್. ನೈಸ್. ಸೊ ಇಲ್ಲಿಗ ನೋಡಿ ಕಂಪ್ಲೀಟ್ ಲ್ಯಾಂಡ್ಸ್ಕೇಪೇ ಡಿಫ್ರೆಂಟ್. ಈಗ ಫುಲ್ ಫ್ಲ್ಯಾಟ್ ಲ್ಯಾಂಡ್ಸ್. ಈಗ ಈಗ ನಾವು ಬಂಡೀಪುರ ಶಾರ್ಟ್ ನಂತರ ಫಸ್ಟ್ ಡಿಸ್ಟಿಕ್ ಶುರು ಆಗ್ತದೆ. ಬಂಡೀಪುರ ರಿಸರ್ವ್ ಫಾರೆಸ್ಟ್ ನೋಡ ಏನೆಲ್ಲ ಸಿಗ್ತದೆ. ಆನೆ ಸಿಗ್ಬೋದು, ಬೈಸನ್ ಸಿಗ್ಬೋದು, ಲಕ್ಕಿದ್ರೆ ಹುಲಿ ಸಿಗ್ಬೋದು, ನಾಟ್ ಶೋರ್. ಇಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತ ಇಲ್ಲೊಂದು ಪ್ಲೇಸ್ ಉಂಟು. ಇಲ್ಲಿ ಒಳಗೆ ಹೋಗಬೇಕು. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಒಳಗೆ ಹೋಗಬೇಕು. ವಾ, ಇಲ್ಲಿ ಮೇ ಫ್ಲವರ್ ನೋಡಿ ಹೇಗಾಗಿದೆ ಅಂತ. ಫುಲ್ ರೋಡಲ್ಲಿ ಅದೇ ಇರೋದು. ಓಕೆ, ಸೊ ಹಿಮವದ್ ಗೋಪಾಲ ಸ್ವಾಮಿ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಅರೌಂಡ್ ಮೈಸೂರು ನಿಮಗೆ ವಿಸಿಟ್ ಮಾಡಲಿಕ್ಕೆ. ಸಾಧಾರಣ ಸ್ವಲ್ಪ ಹೋಗ್ಲಿಕ್ಕೆ ಉಂಟು ಇಲ್ಲಿಂದ, ಒಂದು 15-20 ಕಿಲೋಮೀಟರ್ಸ್ ಇರಬೇಕು.
ಪ್ಲಸ್ ಅಲ್ಲಿ ಮೇಲೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು, ಪ್ರೈವೇಟ್ ವೆಹಿಕಲ್ಸ್ ಬಿಡೋದಿಲ್ಲ. ನಾನೊಮ್ಮೆ ಹೋಗಿದ್ದೆ ಲಾಸ್ಟ್ ಒಂದು 5-6 ಇಯರ್ಸ್ ಬ್ಯಾಕ್ ಒಮ್ಮೆ ಹೋಗಿದ್ದೆ ಕಾರಲ್ಲಿ ಬಂದಾಗ. ಆಗ ಯೂಟ್ಯೂಬಲ್ಲಿ ಯಾವುದೂ ಇರಲಿಲ್ಲ, ಹಾಗೆ ಇವತ್ತು ಅದನ್ನೇ ಹೋಗಿ ಪಾಸ್ ಮಾಡ್ತಿದ್ದೇವೆ. ನಿಮಗೆ ಹಿಂದಿಂದ ಕಾಣ್ತದೆ ಗೊತ್ತಿಲ್ಲ, ಮೇ ಬಿ ಗುಡ್ಡ ಕಾಣ್ಬೋದು. ಸೊ ಅದೇ ನಮ್ಮ ಊಟಿ ಬಂಡೀಪುರ ರೇಂಜ್ ಆಗ್ತದೆ. ಈಗ ಅದು ಸ್ವಲ್ಪ ಎದುರು ಹೋಗುವಾಗ ನಮಗೆ ಬಂಡೀಪುರ ಫಾರೆಸ್ಟ್ ಏರಿಯಾ ಸಿಗ್ತದೆ. ಈಗ ನಾನು ಮ್ಯಾಪಲ್ಲಿ ಎಂತ ಹಾಕಲಿಲ್ಲ, ಸ್ವಲ್ಪ ಎದುರು ಹೋಗುವಾಗ ಒಂದು ನೆಕ್ಸ್ಟ್ ನಿಲ್ಲಿಸಿದಾಗ ಒಂದು ಗೂಗಲ್ ಮ್ಯಾಪ್ ಹಾಕಬೇಕು. ಓಕೆ, ಸೊ ಜಸ್ಟ್ ಒಂದು ಮ್ಯಾಪ್ಸ್ ಹಾಕಲಿಕ್ಕೆ ನಿಲ್ಲಿಸಿದೆ. ನಮ್ಮ ಬಾಯ್ಸ್ ಆಲ್ರೆಡಿ ಎದುರು ಹೋದರು. ಬಂಡೀಪುರ ಎಂಟ್ರ್ ಆಗ್ತಿದ್ದಾವೆ ಈಗ. ಇಲ್ಲಿ ಆ್ಯಕ್ಚುಲಿ ಬೈಕ್ಸಿಗೆ ಎಂಥ ಎಂಟ್ರಿ ಫೀ ಏನಿಲ್ಲ. ಇನ್ ಕೇಸ್ ನೀವು ಕಾರಲ್ಲಿ ಹೋಗೋದಾದರೆ ಎಂಟ್ರಿ ಫೀ ಉಂಟು. ಓಕೆ, ವಿ ಎಂಟರ್ ಬಂಡೀಪುರ ವೈಲ್ಡ್ ಲೈಫ್ ಸ್ಯಾಂಚುರಿ.